ಈ ಬಳ್ಳಾರಿ ನಡೆದಂತ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಎಲ್ಲ ಕಾರ್ಯಕರ್ತರು ಶಾಸಕರನ್ನ ಕಳಿಸಿ ಪ್ರತ್ಯೇಕವಾಗಿ ನಾನು ಎಲ್ಲ ಅಧಿಕಾರಿಗಳನ್ನ ಮಾತಾಡಿದ್ದೇನೆ. ಎಲ್ಲ ತರದ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಅದಾದ್ಮೇಲೆ ಶಾಸಕರು ಕೂಡ ಚರ್ಚೆ ಮಾಡಿದ್ದೇನೆ, ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಂದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಗುಪ್ತವಾಗಿ ಅಧಿಕಾರಿಗಳನ್ನ ಮತ್ತು ಸಾರ್ವಜನಿಕರನ್ನ ಏನೇನು ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿದಿದ್ದೇನೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದ್ರೆ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗೆ ಆದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ ಸಂಯುಕ್ತ ಸರ್ಕಾರ, ಅದಾದ್ಮೇಲೆ ಬಿಜೆಪಿ 3 ವರ್ಷ ಸರ್ಕಾರ, ಮತ್ತು ಈಗ ನಮ್ಮ 2 ವರ್ಷ ನಮ್ಮ ಸರ್ಕಾರ, ಇವೆಲ್ಲ ಸೇರಿ ಸ್ವಲ್ಪ ಹಿಂದೆ ಆದಂತ ಕೈ ಘಟನೆಗಳನ್ನ ದೂರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಈಗ ಮಧ್ಯದಲ್ಲಿ ಇಂತ ಒಂದು ಘಟನೆ ವಾಲ್ಮೀಕಿ ಪುತ್ಥಳಿ ಧಾರ್ಮಿಕವಾಗಿ ಅನಾವರಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಪ್ರೋಸೆಸ್ ಮಾಡಿ ಇನ್ನೊಂದು ದಿನದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡುವಂತ ಹಂತದಲ್ಲಿ ಇತ್ತು. ಇಲ್ಲ, ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ನಮ್ಮ DC ಅವರು ಇನ್ವಿಟೇಷನ್ ಮಾಡಿರಲಿಲ್ಲ. ನಾನು ಆ ಮಾಹಿತಿಯನ್ನ ಕಂಪ್ಲೀಟ್ವಾಗಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಅದನ್ನ ತೆಗೆದುಕೊಂಡಿದ್ದೇನೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ, ಏಕೆಂದ್ರೆ ಇದೊಂದು ಜಿಲ್ಲೆ ವಾಲ್ಮೀಕಿ ಜನ ಅತಿ ಹೆಚ್ಚು ಇರುವಂತ ಒಂದು ಜಿಲ್ಲೆ. ಬಹಳ ಗೌರವದಿಂದ ಒಂದು ಪ್ರತಿಮೆ ಆಗ್ಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಜನ ಇಲ್ಲಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಹಿಡಿದು 5 ಶಾಸಕರನ್ನು ಕೂಡ ಇಲ್ಲಿ ವಾಲ್ಮೀಕಿ ಅವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗ ಸೃಷ್ಟಿ ಮಾಡೋದ್ರಿಂದ ಆ ಒಂದು ಭಾವನೆಯಿಂದ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ. ಯೋಗರಾಜ್ ರವರು ಆ ಪುತ್ಥಳಿಯನ್ನ ಕೂಡ ತಯಾರು ಮಾಡಿದ್ದಾರೆ. ಆ ಪುತ್ಥಳಿಯನ್ನ ಬರ್ಮಾಡ್ಕೊಡೋದು ಕೂಡ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಪಾಲ್ಗೊಂಡಿದ್ದಾರೆ, ಸಾರ್ವಜನಿಕರು ಪಾಲ್ಗೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಮಾಜಿ ಬಿಜೆಪಿ MP ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತ ಮಾಡಿದ್ದಾರೆ. ಇದಾದ್ಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂತ ಶ್ರೀರಾಮ್ರವರು ಇದ್ರ ಬಗ್ಗೆ ಅವ್ರದೇ ಆದಂತ ಪ್ರತಿಕ್ರಿಯೆ ಕೂಡ, ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮತ್ತು ನನ್ನ ಕರಿಬೇಡಿ ಕೂಡ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಚಾರ. ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಕ್ ಹೋಗುದಿಲ್ಲ. ಆದ್ರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂತ ಶಾಸಕರು ಈ ಸುತ್ತಮುತ್ತಲು ಇರುವಂತ ಪರಿಸರ ನೋಡಿ
ಇದು ತೆಗೆದುಕೊಂಡಂತ ಒಂದು ತೀರ್ಮಾನ ಇಲ್ಲಿ ಪುತ್ಥಳಿ ಆಗ್ಬೇಕು, ಇಲ್ಲಿ ಪುತ್ಥಳಿ ಆಗ್ಬೇಕು ಅಂತ ಹೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಅದು ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ ಹಾಕ್ಬಾರ್ದು ಅಂತ ಹೇಳ್ಬೋದು, ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿರುವಂತದ್ದು ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇಲ್ಲಿ 24ನೇ ತಾರೀಕು ಅದನ್ನ ಸ್ವಾಗತ ಮಾಡಿದ್ದಾರೆ, 24ನೇ ತಾರೀಕು ಹೋಮ ನಡೆದಿದೆ, 27ನೇ ತಾರೀಕು ಕುಂಭಮೇಳದಿಂದ 24-25 ಓಕೆ 29 ಕೂಡ ಎಂಟ್ರಿ ಆಗಿದೆ. ಬಹಳ ಕುಂಭಮೇಳದಿಂದ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಜನ ಪಾಪ ಬಹಳ ಗೌರವದಿಂದ ಒಂದು ದೊಡ್ಡದ ಹಬ್ಬದ ವಾತಾವರಣದಿಂದ ಆಗಿದೆ. ಈಗ ಇದಕ್ಕೆ ಗಲಾಟೆ ಬಂತು? ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲೂ ಇದೊಂದು ಸಣ್ಣ ಘಟನೆ ನಡೆದು ಅಲ್ಲೊಬ್ಬ ಕಾರ್ಯಕರ್ತ ಕೂತ್ಕೊಂಡ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. 1ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರ್ ಕಟ್ಟಿದ್ದಾರೆ. ಯಾರ ಮನೆಗೂ ಯಾರು ಬ್ಯಾನರ್ ಕಟ್ಟಿಲ್ಲ, ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಡೀ ಒಂದು ಹಬ್ಬ ಆಗ್ಬೇಕಾದ್ರೆ, ಒಂದು ಹಬ್ಬದ ವಾತಾವರಣ ಆದ್ಮೇಲೆ ಎಲ್ಲಾ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಕಟ್ತಾರೆ. ಬೆಂಗಳೂರಲ್ಲೂ ಕಟ್ತಾರೆ, ಎಲ್ಲಾ ಕಡೆ ಕಟ್ತಾರೆ. ಇದು ಎಲ್ಲರ ಆಸ್ತಿ. ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತ ಹೇಳಿ. ಇಲ್ಲ ಯಾರಿಗಾದ್ರು ಸಮಾಧಾನ ಇಲ್ಲ ಅಂದಿದ್ರೆ, ಯಾರಿಗೋ ಜನಾರ್ದನ ರೆಡ್ಡಿಗೋ ಶ್ರೀರಾಮುಲುಗೋ ಇನ್ನೊಬ್ರಿಗೋ ಮಾಡಿತ್ತು ಅಂತಂದ್ರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ರು, ಇಲ್ಲ ಪೊಲೀಸ್ ಅವರು ಇದ್ರು, ಇಲ್ಲಾಂದ್ರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ರು, ಇಲ್ಲಾಂದ್ರೆ ಯಾರು ಲೀಡರ್ಸ್ ಇದ್ರು, ಅವ್ರಿಗೆ ಹೇಳ್ಬಿಟ್ಟು ನೋಡ್ರಿ ನಮ್ಗೆ ಬಹಳ ಈ ಶ್ರೀರಾಮ್ ಇವ್ರು ನೋಡಿದ್ರೆ ವಾಲ್ಮೀಕಿ ಬ್ಯಾನರ್ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾಗ್ತದೆ. ಈ ಜನಾಂಗ ನಮ್ಗೆ ಮೋಸ ಮಾಡ್ತಿದ್ದಾರೆ, ಸರಿ ಕಾಂಗ್ರೆಸ್ ಅವ್ರನ್ನ ಗೆಲ್ಸ್ಬಿಟ್ಟಿದ್ದಾರೆ, ನೀವು ತೆಗೆದ್ಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾರೆ. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನು ಇಲ್ಲ, ಮತ್ತಿಲ್ಲ, ಬಂದು ಅದನ್ನ ಅವಮಾನ ಮಾಡೋ ರೀತಿಯಲ್ಲಿ ತೆಗೆದು ಅದನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವರು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ. ಲೀಡರ್ಸ್ ಫೋಟೋ ನೋಡಿದ್ರೆ ಇಲ್ಲೂ ಕೆಲವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಹರಿದಿದ್ದಾರೆ. ಅವ್ರ ಮುಖಂಡತ್ವದಲ್ಲೇ ಇದು ಹರಿದು ಹಾಕಿದ್ದಾರೆ. ಇದು ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನ ತೀರ್ಮಾನ ಮಾಡ್ಬೇಕು. ಇದನ್ನ ನಾ ತೀರ್ಮಾನ ಮಾಡಿದ್ರೆ ನನಗೆ ಅವಶ್ಯಕತೆನೂ ಈ ಸಂದರ್ಭದಲ್ಲಿ ಇಲ್ಲ. ಒಂದ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವಹೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಲಾ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ ಅವ್ರು ಏನ್ ಪ್ರಯೋಗ ಮಾಡಿದ್ದಾರೆ, ನಾನು ಯಾವ್ದು ಸರಿ ಅಂತಾನು ನಾನು ಹೇಳ್ತಾ ಇಲ್ಲ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ಳುತ್ತದೆ. ಕಾನೂನು ಕ್ರಮ ಕೇಳ್ತದೆ. ಎಲ್ಲದೂ ಕೂಡ ಬಂಧಿಸಿದ್ದಾರೆ, ಎಲ್ಲರೂ ಕೂಡ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟಾ ತಪ್ಪಾ ಏನು ಅನ್ನೋದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆ ಪೊಲೀಸ್ ಅವರು ಕೂಡ ಅದನ್ನ ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಬೇಕು ಬಂಧಿಸಿದ್ದಾರೆ, ಮುಂದಕ್ಕೆ ಯಾರು ಬಂಧಿಸಬೇಕು ಆ ಕೆಲಸನ ಅವ್ರು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ, MLA ಕೊಟ್ಟಿದ್ದಾರೆ, MP ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿ ಇಬ್ರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೆ ಒಂದು ಕೊಟ್ಟಿದ್ದಾರೆ. ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೊಂದು ಕೊಟ್ಟಿದ್ದಾರೆ, ಶ್ರೀರಾಮುಲುಗೆ 2 ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮೆನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರೆಲ್ಲ ಜೊತೆಲೇ ಇದ್ದಾರೆ. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಅವ್ರಿಗೆ ಅವ್ರ ಗನ್ಮೆನ್ ಯಾರು ಕೂಡ ಅವರು ಕಂಪ್ಲೇಂಟ್ ಕೊಡಕ್ಕೆ ಶಕ್ತಿ ಇಲ್ಲ ಅಂದ್ರೆ, ನಮ್ಮ ಇವರು ಜನಾರ್ದನ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯ್ತು ಅಂತಂದ್ರೆ
ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡಕ್ ಅವಕಾಶ ಇದೆ. ನಾವು ರಕ್ಷಣೆ ಮಾಡಕ್ಕೆ ಇರೋಂತ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಈ ಮಾಜಿ MP ನ ಒಡೆಯಕ್ ಬಂದ್ಬಿಟ್ಟಿದ್ರು. ನಿಮಿಷ ಬಿಡ್ರಿ ಪ್ರಶಾಂತ್, ಬಿಡಿ, ಡೋಂಟ್ ಇಂಟರ್ಫಿಯರ್, ಡೋಂಟ್ ಡಿಸ್ಟರ್ಬ್. ಸೊ ಹಂಗಂತೇಳಿ ಅವ್ರು ಕೊಡಕ್ ಅವಕಾಶ ಇದೆ. ನಾನು ಕೇಳಿದೆ ಯಾರಾದ್ರು ಕೊಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಕೊಲ್ಲಿಕ್ಕೆ ಸಂಚು ನಡೀತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರೇನಾದ್ರು ಕೊಟ್ಟಿದಾರ ಅಂತ ನಾನು ಸ್ವಲ್ಪ ಕೇಳಿದೆ ಅವ್ರಿಗೆ. ಅವರು ಇಲ್ಲ ಸರ್ ಯಾವ್ದು ಬಂದಿಲ್ಲ ಅಂತ ಹೇಳಿದ್ರು. ಅದು ಒಂದೇನೋ ನನಗೆ ಭಯ ಇದೆ, ಯಾಕೆಂದ್ರೆ ಪಾಪ Z ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. Z ಕ್ಯಾಟಗರಿ ಕೊಡ್ಬೇಕಾದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಕೇಳಿ ತಗೊಳ್ಳಿ, ಯಾರು ನಮ್ದೇನು ಅಭ್ಯರ್ಥಿ ತಿಳ್ಕೊಳ್ಳಿ, ಯಾವ ಕ್ಯಾಟಗರಿ ತಗೊಂಡು ನಮ್ದೇನ್ ಯಾವ ತರದ ತಕರಾರು ಕೂಡ ನಮ್ಗಿಲ್ಲ. ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗ್ಬಾರ್ದಾಗಿ ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ಗೂ ಹೇಳ್ತೀನಿ, ಬಿಜೆಪಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರು ಹೇಳ್ತೀನಿ. ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಬಹಳ ದೊಡ್ಡದಿದೆ, ಸಂಪತ್ತು ಭರಿತವಾದಂತ ಬಳ್ಳಾರಿ, ಈ ವಿಜಯನಗರ, ಇದನ್ನ ಗೌರವನ, ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೆ ಏನ್ ಬುದ್ಧಿವಾದ ಹೇಳ್ಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ. ನಾನು ಬಿಜೆಪಿಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು, ನಾನು ಏನು ಹೇಳಕ್ ಹೋಗುದಿಲ್ಲ. ಯಾಕೆಂದ್ರೆ ಅವ್ರ ಬಹಳ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ. ನಾನು ಅವ್ರಿಗೆ ಜಾಸ್ತಿ ನಾನು ಮಾತಾಡಕ್ ಹೋಗುದಿಲ್ಲ ಅವರ ವಿಚಾರಕ್ಕೆ. ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಇಲ್ಲಿ ಬಂದಿಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಹಿಂಗೆ ಅದು ಯಾರು ಅವ್ರಿಗೆ ರಿಸರ್ಚ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಗಂಟ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನ್ ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ರಿಸರ್ಚ್ ಇತ್ತು ಅಂದ್ರೆ ಪೇಪರ್ಗಳು ನೀವು ಕೇಳ್ಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ತಿರ್ಗಾ ತೆಗೆದುಬಿಟ್ಟು ಏನಾದ್ರು ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಚ್ಚಿದ್ವಾಗಿ ಎಲ್ಲಾರು ನಡೆದಿದ್ದ, ಏನು, ಇಲ್ಲ ಅವ್ರ್ಯಾರು ಬೇಕಾದ್ರು ಡಾಕ್ಟರ್ಗಳು ಕಳಿಸ್ಕೊಂಡು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ಸರ್ಕಾರದ ಮೇಲೆ ಏನಾದ್ರು ಮಾಡಿ ಮಾಡಿದಂತ ತಪ್ಪು, ಬ್ಯಾನರ್ ಹರಿಸಕ್ ಪ್ರಯತ್ನ ಮಾಡೋ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಪಾಪ ತಪ್ಪೇನಿಲ್ಲ. ಒಬ್ರು ಏನೋ ಎಷ್ಟು ಲವಲವಿಕೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ ರೆಡ್ಡಿಗೂ ಏನ್ ನಡೀತು, ಕುಮಾರಸ್ವಾಮಿಗೂ ಜನಾರ್ದನ ರೆಡ್ಡಿಗೂ ಏನಿತ್ತು, ನಮ್ಗೂ ಶ್ರೀರಾಮುಲುಗೂ ಏನ್ ನಡೀತು, ನಮ್ಗೂ ಕುಮಾರಸ್ವಾಮಿಗೆ ಏನ್ ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ಆದ್ರೆ ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇಟ್ಕೊಳ್ಳಿ, ಏನ್ ಬಾಂಧವ್ಯ ಒಟ್ಟಾಗಿ ಇಟ್ಕೊಳ್ಳಿ, ನಮ್ಗೇನ್ ಬೇಡ ಅಂತ ನಾವೇನ್ ಹೇಳುದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಬಹಳ ಗೌರವಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಕಲಿತಾ ಇದ್ದೀನಿ. ಆಮೇಲೆ ಎಲ್ಲ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ನಾನು ಅಧಿಕಾರಿಗಳ ಹತ್ರ ತಿಳ್ಕೊಂಡಿದ್ದೇನೆ. ಬೆಂಗಳೂರು ಹಾಸ್ಪಿಟಲ್ ಇಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಯಾರು ಏನೇ ಸ್ಟೇಟ್ಮೆಂಟ್ ಶ್ರೀರಾಮುಲು ಮಾಡಿದಂತ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ ರೆಡ್ಡಿ ಅವರು ಅವ್ರಿಗೆ ಹೆಂಗ್ ಬಂತು ಅಕಸ್ಮಾತ್ ಅದ್ ಯಾವ್ದು ತೋರಿಸ್ತಾ ಇರಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರು ನನ್ ಕೊಲ್ಲಕ್ ಬಂದಿದ್ರೆ ಅದನ್ನ ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ ನಿಮ್ ಪಾರ್ಟ್ಗೆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗ್ ಬಿದ್ದಿತ್ತ, ಮೈಗ್ ಬಿದ್ದಿತ್ತ, ಎಲ್ಲಿಗ್ ಬಿದ್ದಿತ್ತು?
ಮನೆಗೆ ಡ್ಯಾಮೇಜ್ ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದನ್ನ ತೋರಿಸ್ತಾ ಇದ್ರಲ್ವಾ, ಹೊರಗಡೆ ಬಿದ್ದಿತ್ತು, ಮನೆಗೆ ಬಿದ್ದಿರ್ಲಿಲ್ವಲ್ಲ. ಬಂದಿತ್ತು ಅದೆಲ್ಲ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ನೋಡಿಲ್ಲ, ಅದು ಅವ್ರಿಗೆ ತಲೆಗೆ ಮೈಗೆ ಭೂಮಿ ಒಳಗಡೆ ಟೀಚೆ ತಂದಿದ್ದು ಗೊತ್ತಿಲ್ಲ ನನಗೆ. ಮನೆ ಆವರಣದಲ್ಲಿ ಬಿದ್ದಿದ್ದಂತ ಸರ್, ಮನೆ ಆವರಣದಲ್ಲಿ ಬಿದ್ದಿದ್ದಂತೆ ಅವ್ರು ಹೇಳೋದಲ್ಲ. ನಮ್ಗೆಲ್ಲಿ ಬರಲ್ಲ. ಏನೇ ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸೋಂಥದ್ದು ಸರಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನ್ ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಾವೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮ್ಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರು ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟ್ ಆಗಿ ಬಂದಿದ್ದಾರೆ. ಆಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವ್ರಿಗೂ ಸ್ವಲ್ಪ ಬಿಸಿ ರಕ್ತ ಇರ್ಬೋದು, ನಾನು ಇಲ್ಲ ಅಂತ ಹೇಳುದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಹಂಗೆ ಎದ್ದ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ ನೋಡ್ಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ನಾವು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ರು, ಅವರು ನಮ್ಗೆ ಸಹಕಾರ ಕೊಟ್ರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮ್ರು ಫೋನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡುದು ಅಂತ ನಾನೇ ವಿತಿನ್ 2 minutes ನಾನು SP ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಲಿ ಏನೋ ಮಾಡಬೇಕು ಅಂತ ಅವ್ರು ನನ್ಗೆ ಪರಿಚಯ ಇರೋದಕ್ಕೆ ಅವ್ರು ನಮ್ಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರು, ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ. ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನ ಮಾಡಿದ್ದೇನೆ. ನನ್ನ ಕೈಲಾದಂತ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು. ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಬಹಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರ್ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು. ಅದ್ರಲ್ಲೇನು ಮುಚ್ಕೊಳ್ಳೋಂತ ಸಂದರ್ಭ ಏನಿಲ್ಲ. ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ಅದನ್ನ ತಿದ್ದಕ್ಕಾಗಲ್ಲ. ಡೆಫಿನೆಟ್ಲಿ ವಿಲ್ ಪಬ್ಲಿಕ್ ಆಗೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಹಂಗೆ ನಮ್ಮ ಕಾರ್ಯಕರ್ತರು ಕೂಡ ಬೈಯಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ. ನಿಮ್ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವ್ರನ್ನು ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಅಣ್ಣ ತಮ್ಮದಿರು ಎಲ್ಲ ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಿಮ್ಮ ಪಕ್ಷದಿಂದ ಏನ್ ಸಹಕಾರ ಮಾಡಬೇಕು, ಯಾರೇ ಮಾಡಿದ್ದೇವೆ, ಮುಂದಕ್ಕೆ ಏನ್ ಮಾಡ್ಬೇಕು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಅದೇನ್ ಮಾಡ್ಬೇಕು
ನಾನು ಚೀಫ್ ಮಿನಿಸ್ಟರ್ ಮಾತಾಡಿ ಪೊಲಿಟಿಕಲಿ ಏನ್ ನಾವು ಸಹಕಾರ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಸರ್ ಈಗ ಎರಡೂ ಕಡೆ ಎಫ್ಐಆರ್ ಆಗಿದೆ ಸರ್. ಎರಡೂ ಎಫ್ಐಆರ್ ಗಳಲ್ಲೂ ಕೂಡ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳ ಹೆಸರಿದೆ. ನೀವು ಪ್ರೆಸ್ ಅವರ? ಹೌದು ಸರ್. ಎರಡೂ ಕಡೆ ಎಫ್ಐಆರ್ ಆಗಿದೆ ಸರ್. ಎರಡೂ ಕಡೆ ದೊಡ್ಡ ದೊಡ್ಡ ಲೀಡರ್ಗಳ ಹೆಸರಿದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ 26 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇವಲ ಕಾರ್ಯಕರ್ತರ ಅರೆಸ್ಟ್ ಅಷ್ಟೇ ಸೀಮಿತ ಆಗುತ್ತೆ ಸರ್. ಯಾಕಂದ್ರೆ RSS ಗೆ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ, ನೀವು ಮುಂದೆ ಬನ್ನಿ ಅಮಾಯಕ ಮಕ್ಕಳನ್ನ ಯಾಕೆ ಬಲಿ ಮಾಡ್ತಾರೆ ಅಂತ ಹೇಳಿ. ಬಹುಶಃ ಈ ಪ್ರಕರಣದಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆಯಾ ಸರ್ ಅಂತ ನೋಡ, ಅದನ್ನ ಹೋಮ್ ಮಿನಿಸ್ಟರ್ಗೆ, ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅವ್ರ ನಾವು ಗೌರ್ಮೆಂಟ್ ಇಂಟರ್ಫಿಯರ್ ಆಗೋದು ಸರಿ ಹೋಗೋದಿಲ್ಲ, ನಾವು ಇನ್ಫ್ಲೂಯೆನ್ಸ್ ಮಾಡೋದು ಸರಿ ಇಲ್ಲ. ಪೊಲೀಸ್ ಅವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಏನ್ ಸೂಕ್ತ ನಿರ್ಧಾರ ಕೈಗೊಳ್ಬೇಕು, ಶಾಂತಿ ಭಂಗ ಪರಿಸ್ಥಿತಿ ಸಂಯಮ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಅದನ್ನ ಏನ್ ಮಾಡ್ಬೇಕು ಅವ್ರಿಗೆ ನಾವು ಬಿಟ್ಬಿಡ್ತೀವಿ. ನಾವು ಇಂಟರ್ಫಿಯರ್ ಮಾಡಕ್ಕೆ ನಾವು ಹೋಗುದಿಲ್ಲ. ಪೋಸ್ಟ್ ಮಾರ್ಟಮ್ ಮಲ್ಟಿಪಲ್ ಟೈಮ್ ಸೇಮ್ ಡೇ ಸೇಮ್ ಇದರಲ್ಲಿ ಮಲ್ಟಿಪಲ್ ಟೈಮ್ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ನನಗೆ ಅದು ಅನುಭವ ಇಲ್ಲ. ನಾನ್ ತಿಳ್ಕೊಂಡ ಪ್ರಕಾರ ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ನನ್ನ ಅಯ್ಯೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅರ್ಜಿ ಕೊಟ್ರೆ 2 ಸತಿ ಮಾಡ್ತಾರೆ ಸರ್. ಅಯ್ಯೋ ರಿಕ್ವೆಸ್ಟ್ ಮಾಡ್ತಾರೆ. ಅಯ್ಯೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಒಂದೇ ಕೇಳಿದ್ದು, ಒಂದೇ ಸತಿ IO ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದೇ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ನನ್ನ ಮಾಹಿತಿ ಇದೆ. ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಬರೀ ಪ್ರೆಸ್ ಮಾಡದೆ ಒಂದು ಚಟ ಕೆಲವರು ಇರ್ತದಲ್ಲ, ಈಗ ಒಂದ್ಸರಿ PM ಆಗಿದೆ ಅಂದ್ರೆ ಕನ್ಸರ್ನ್ ಅಥಾರಿಟಿಯಿಂದ ನೀವು ಪ್ರೆಸ್ ರಿಲೀಸ್ ಮಾಡಿಸ್ಬೋದಲ್ವ ಸರ್? ಹೇಳಿ, ಈಗ ಅವ್ರು ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ನೋಡಪ್ಪ, ಐ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಎನಿವನ್. ಅವ್ರ ಏನ್ ಡ್ಯೂಟಿ ಪಬ್ಲಿಕ್ ಡೊಮೇನ್ ಅಲ್ಲಿ ಏನಿರ್ತದೆ, every report will be given to the court. Every report will be given to the police station. ಘಟನೆ ಆದಾಗ ಜಿಲ್ಲಾಡಳಿತ ಕೆಲಸ ಏನು, ಪೊಲೀಸ್ ಕೆಲಸ ಏನು, ಮೀಡಿಯಾಕ್ಕೆ ಅಥೆಂಟಿಕ್ ಆಗಿ ಒಂದ್ಸಾರಿ ಅಂತ ಹೇಳಿದ್ರೆ ಯಾರಿಗೂ ಪ್ರಶ್ನೆ ಬರ್ತಿರ್ಲಿಲ್ಲ. ತನಿಖಾಧಿಕಾರಿಗಳ ಕೆಲಸ ಏನಂಗಾದ್ರೆ ಮೀಡಿಯಾನೇ ಮಿಸ್ಗೈಡ್ ಮಾಡೋದ? ಹಂಗಾದ್ರೆ ಇದಕ್ಕೆ ಯಾರು ಹೊಣೆ ಸರ್? ಈಗ ಮಿಸ್ಗೈಡ್ ಮಾಡ್ತಿರೋದು ಈಗ ನೀವು ಕೇಳೋದು ಅರ್ಥ ಇದೆ, ನೀವು ಕೇಳುತ್ತಾ ಇರೋದು ಖಂಡಿತ ಅರ್ಥ ಇದೆ. ನಾನಿಲ್ಲ ಅಂತ ನೀವು ಹೇಳೋದು ಅರ್ಥ ಇಲ್ಲ. ಇಂಟರ್ವ್ಯೂ ಸರಿಯಾದ ಪೊಲೀಸ್ ಅವ್ರು ಹೇಳ್ತೀನಿ, ನೀವು ಮಾಧ್ಯಮಕ್ಕೆ ಟೈಮ್ಲಿ ಏನ್ ರಿಪೋರ್ಟ್ ಕೊಡ್ಬೇಕು ಕೊಡಿ ಅಂತ ಖಂಡಿತ ಹೇಳೋಣ. ಪೊಲೀಸ್ ಇಲಾಖೆಯಿಂದ ಒಂದು ಗೊತ್ತಿಲ್ಲ ಸರ್. ಗೌಪ್ಯತೆ ಕಾಪಾಡ್ತಾ ಇದಾರೆ ಅಂತ ಗೌಪ್ಯತೆ ಯಾಕೆ ಎಷ್ಟೊಂದು ನಾವು ಕೇಳಿದ್ರೆ ಅದೇ ಅನುಮಾನ ಬರ್ತಿದೆ. ನಾನು ಹೋಮ್ ಮಿನಿಸ್ಟರ್ಗೆ ಈ ವಿಚಾರನ ತಮ್ಮೆಲ್ಲ ಭಾವನೆ, ತಮ್ಮ ನೋವು, ತಮ್ಮ ದುಃಖ, ತಮ್ಮ ವಿಚಾರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋದು ಒಂದು ದುಃಖ ಅಲ್ವಾ? ತನಿಖೆ ಮಾಡುವಾಗ ಓಪನ್ ಆಗಿ ಆಗಲ್ಲ, ತನಿಖೆ ನಡೀತಾ ಇದೆ ಸರ್. ಯಾರು ಒಬ್ರು ಕೇಳಿದ್ರೆ ನಾವು ಉತ್ತರ ಒಬ್ರು ಈಗ ನೀವೇನಾದ್ರೂ ಜಿಲ್ಲಾಡಳಿತಕ್ಕ ಪೊಲೀಸ್ ಇಲಾಖೆಗೆ ನಾವೇ ಹೇಳೋವರೆಗೆ ನೀವು ಹೇಳ್ಬೇಡ್ರಿ ಅಂತ ಏನಾದ್ರು ಸೂಚನೆ ಇದೆಯಾ? ನಾನ್ ತಿಳ್ಕೊಂಡ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇನ್ನ ಕೆಲವು ರಿಪೋರ್ಟ್ಸ್ ಅವ್ರಿಗೆ ಬರಬೇಕು. ಅದೇನೋ ಬ್ಯಾರಲ್ ಗನ್ನು ಮತ್ತೊಂದು ಎಲ್ಲ ಇನ್ಫಾರ್ಮೇಶನ್ ಇಲ್ಲ, ನಾವು ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ನಾನು ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವ್ರಿಗೆ ಡೈರೆಕ್ಟ್ ಕೊಡ್ಲಿ, ನಾನಿಲ್ಲಿ ಡೈರೆಕ್ಟ್ ಮಾಡಕ್ ಹೋಗಲ್ಲ. ಬಾಕಿ ಓಕೆ, ನಾವ್ ಹೇಳ್ತಿರೋದು ಇದನ್ನೇ. ಈಗ ಇದನ್ನ ಮಾತಾಡಿದ್ವಾ, ಯಾವ್ದು ಪೋಸ್ಟ್ ಮಾರ್ಟಮ್ 2 ಸಲ ಆಯ್ತು, 3 ಸಲ ಆಯ್ತು, 5 ಸಲ ಆಯ್ತು, ಅವ್ರು ಎಷ್ಟು ಸಲ ಆದ್ರೂ ಹೇಳ್ಬೋದು. ಮತ್ತೆ ಪೊಲೀಸ್ ಕೆಲಸ ಏನಂದ್ರೆ ಎಷ್ಟು ಸಲ ಆಯ್ತು ಅಂತ ಅವ್ರು ಬಹಿರಂಗ ಪಡಿಸುತ್ತಾರೆ ಮೀಡಿಯಾಕ್ಕೆ. ಯಾಕೆ ಗೌಪ್ಯ ಆಗಿರ್ತಿದ್ದಾರೆ? ಕೇಳಿದ್ರೆ ಸರ್ಕಾರ ಒತ್ತಡ ಇದೆ ಅಂತ ಯಾಕೆ ಹೇಳ್ತಾರೆ? ನಾನು ಅಫಿಷಿಯಲ್ ಆಗಿ ನನ್ಗೊತ್ತು ವಿಚಾರ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು I don't want to. I know I can.
but CM is there, DC. I will ask the police officers. ನಿಮ್ಮ ಭಾವನೆಗೆ ಉತ್ತರ ಕೊಡಕ್ ಹೇಳ್ತೀನಿ. ಒಂದೇ ದಿನ ಆಯ್ತು SP ಅಮಾನತ್ ಆಗಿದ್ದು ಸರಿನಾ? ಒಂದೇ ದಿನದಲ್ಲಿ ಕಳೆದ 7 ತಾಸಲ್ಲಿ ಅವರು ಅಮಾನತ್ ಆಗ್ತಾರೆ, ಇದು ಸರಿನಾ? SP ಅವರು ಅಮಾನತ್ ಆಗಿದ್ದು ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮನು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮ್. ಏನಂತ ಈ ತರ ಗಲಾಟೆ ನಡೀತಾ ಇರಲಿಲ್ಲ. ಶ್ರೀರಾಮನು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದಾನೆ SP ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಸ್ಪೀಕ್ ಟು. ಈ ಮಾತಾಡೋದು ನನಗೆ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ರು ಸರ್. ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾರ್ಟಮ್ ಹೋಗ್ಲಿಕ್ಕೆ ತಯಾರಿಲ್ಲ. he was not able to reply to me. I wanted an information first. ಸರ್ ಯಾಕೆಂದ್ರೆ ಆದಷ್ಟು SP ಸ್ಥಳದಲ್ಲಿದ್ದಿಲ್ಲಲ್ಲ? ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು, ಒಂದು ನಿಮಿಷ ಏನೋ ಮಾತಾಡಿದ್ರು ಅಂತ. ಸೊ ಸರ್ಕಾರ has taken a decision in a wise decision with the advice of the senior officer. ಗಲಾಟೆಯನ್ನ ಕೂಡ ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಏನ ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರ್ಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು DYSP ಅವರು ಶೆಲ್ ಸಿಡಿಸದೆ ಚದುರಿಸದೆ ಇದ್ರೆ ಒಂದು 10 ಜನ ಬೇಡ. ಆಕ್ಚುಲಿ ನಿಮ್ ಸರ್ಕಾರ ಅವ್ರಿಗೆ ಹೆಡ್ಸಪ್ ಕೊಡ್ಬೇಕು, ಅವ್ರಿಗೆ ಕ್ರೆಡಿಟ್ ಕೊಡಲ್ಲ. ಸರ್ ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ, ಒಂದು ಭದ್ರತೆ ವಿಚಾರ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಜನ ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋದಕ್ಕೋಸ್ಕರ ತಾವು ಬಳ್ಳಾರಿಗೆ ಬಂದಿದ್ದೀರಾ ಸರ್ ಅಂತ. ನಾನು ಪಾಪ ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಸರ್ ನಿಮ್ ಸತ್ಯ ಶೋಧನಾ ಸಮಿತಿ ವರದಿ ಏನಾದ್ರು ಕೊಟ್ಟಿದೆ ಸರ್? ಕೊಟ್ಟಿದ್ದಾರೆ. ಏನಿದೆ ಸರ್ ವರದಿಯಲ್ಲಿ? ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರದಂತ ಇದು ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು ಬಿಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡಕ್ ಆಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ಸರ್, ಆ ವೈಭವದ ಕಾರ್ಯಕ್ರಮ ಇದೆಯಲ್ಲ ಸರ್, ಆ ವೈಭವದ ಕಾರ್ಯಕ್ರಮದ ಪ್ರತಿಮೆ ಇದೆಯಲ್ಲ, ಪ್ರತಿಮೆಗೆ ಯಾವ ಹಣ ಬಳಸಿದ್ದೀರಾ ಸರ್? 1.15 ಕೋಟಿ ಬಳಸಿದ್ದೀರಾ ಅಂತಿದೆ. ಅದು ಎಲ್ಲಿ ಅನುದಾನ ಸರ್? MLA ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. MLA ಫಂಡ್ ಕೊಡಕ್ ಬರುತ್ತಾ ಸರ್? ಯಾಕಾಗಲ್ಲ ಪ್ರತಿಮೆಗೆ ಯಾಕಾಗಲ್ಲ ಕೊಡ್ಬೋದು ಅಂತ ನೀವು ಹೇಳ್ಬೋದು. ಅದು ಯಾವ ತರ ಅಂತ ಹೇಳ್ಬೋದು. ಯಾಕಾಗಲ್ಲ ಅಲ್ಲ ಹೇಳ್ಬೋದು ಸರ್ ನೀವು. ನಾನು ಎಲ್ಲದರಲ್ಲಿ ಮಾಡಿದ್ದಾರೆ, ಎಲ್ಲದರಲ್ಲಿ ಅಡ್ಜಸ್ಟ್ ಮಾಡಿ ಕೆಲವರು ದಾನ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಅಲ್ಲ ಸರ್, MLA ಫಂಡ್ ಅಲ್ಲಿ ಕೊಡ್ಬೋದಾ? ಯಾಕೆ ಕೊಡಕ್ಕಾಗಲ್ಲ? ಸರ್, ಈ ಕೊಡ್ಬೋದು. ಪುತ್ಥಳಿ ಅನಾವರಣ ದಿನಾಂಕ ಏನಾದ್ರು ಮಾಡಲೇಬೇಕಾಗ್ತದೆ. ಎಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ. ಓಕೆ, ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು. ಘಟನೆಯಲ್ಲಿ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರೆ 26 ಜನರನ್ನ, ಆದ್ರೆ ಪ್ರಮುಖರನ್ನ ಯಾರು ಕೂಡ ಅರೆಸ್ಟ್ ಮಾಡಿಲ್ಲ ಸರ್. ಸುಮ್ಮನೆ ನಾನು ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.